ನಮ್ಮ ಕನ್ನಡ ಸಿನಿಮಾದಲ್ಲಿ ಯಾವುದಾದ್ರೂ ಕಾಮಿಡಿ ಸೀನ್ಗೆ ಎಪಿಕ್ ಫ್ಯಾನ್ ಬೇಸ್ ಇದ್ದರೆ ಅದು ಯುವದೋಪು ಕಾಮಿಡಿ ಸೀನ್ಗೆ ಮಾತ್ರ. ಹಿರಿಯ ಕಲಾವಿದ ದೊಡ್ಡ ಹಾಗೂ ಸಾಧು ಕೋಕಿಲ ಪಾತ್ರವಿದ್ದ ಈ ಸೀನ್ ಶಿವರಾಜ್ ಕುಮಾರ್ ಹಾಗೂ ರಾಧಿಕಾ ಕುಮಾರಸ್ವಾಮಿ ಅಭಿನಯದ ಅಣ್ಣ ತಂಗಿ ಚಿತ್ರದ್ದು. ಎಂದಿಗೂ ಈ ಸಿನಿಮಾದ ಸೀನನ್ನು ನೋಡಿ ಬಿದ್ದು ಬಿದ್ದು ನಗುವವರಿದ್ದಾರೆ. ಯುವದೋಪು ಇವತ್ತು ನೀವು ತೋಪು ಅಂತ ಸಾಧು ಕೋಕಿಲ ಹೇಳುವಾಗ ನಕ್ಕು ನಕ್ಕು ಹೊಟ್ಟೆ ಹುಣ್ಣಾಗಿಸಿಬಿಡುತ್ತೆ. ಇಡ್ಲಿ ವಡೆ ದೋಸೆ ಪೂರಿ ಎಲ್ಲವನ್ನ ಮಿಕ್ಸ್ ಮಾಡಿ ಮಾಡೋ ಫುಡ್ ಯುವದೋಪು ಅನ್ನೋದು ಎಲ್ಲರಿಗೂ ಗೊತ್ತಿರುವ ಸತ್ಯ. ಇದೀಗ ದೊಡ್ಡಣ್ಣ ಸಿನಿಮಾದಲ್ಲಿ ಮಾಡಿದ್ದ ಯುವದೋಪನ್ನ ರಿಯಲ್ ಅಲ್ಲಿ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದಾರೆ. ಇದಕ್ಕೆ ಸಖತ್ ಕಾಮೆಂಟ್ಗಳು ಕೂಡ ಬಂದಿವೆ. ಒಂದು ಜೋಡಿ ವಿಡಿಯೋ ಮಾಡಿಕೊಂಡು ಇವತ್ತು ನಾವು ಯುವದೋಪು ಹೇಗಿರುತ್ತೆ ಅಂತ ತಿಂದು ನೋಡಬೇಕು ಅಂದುಕೊಂಡ್ವಿ. ಅದಕ್ಕಾಗಿ ಹೋಟೆಲ್ಗೆ ಹೋಗಿ ಅದಕ್ಕೆ ಬೇಕಾದ ಇಡ್ಲಿ ವಡೆ ಪೂರಿ ದೋಸೆ ಹಾಗೂ ಸಾಂಬಾರನ್ನು ಪಾರ್ಸಲ್ ಮಾಡಿಕೊಂಡು ಬಂದ್ವಿ. ದೊಡ್ಡಣ್ಣ ಹೇಳಿರೋ ಹಾಗೆ ಯುವದೋಪು ಮಾಡೋದಕ್ಕೆ ಇವೆಲ್ಲವೂ ಬೇಕಾಗತ್ತೆ. ಆ ಮೂವಿಯ ಸೀನ್ ನೋಡಿನೇ ನಾವು ಯುವದೋಪು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಎಲ್ಲವನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡ ಬಳಿಕ ಅದಕ್ಕೆ ಕೊಟ್ಟಿರೋ ಸಾಂಬಾರನ್ನು ಪಾತ್ರೆಗೆ ಹಾಕ್ಕೊಳ್ಬೇಕು. ಇದನ್ನು ಯಾವ ರೀತಿ ಕಲಿಸಬೇಕು ಅಂದರೆ ಅದಕ್ಕೆ ಏನು ಹಾಕಿದ್ದೇವೆ ಅನ್ನೋದೇ ಗೊತ್ತಾಗಬಾರದು, ಆ ರೀತಿ ಕಲಿಸಬೇಕು. ಇದನ್ನು ಚೆನ್ನಾಗಿ ಕಲಿಸಿ ಆದ ಮೇಲೆ ಒಗ್ಗರಣೆ ಕೊಟ್ಟೆವು ಅಂತ ಇನ್ಫ್ಲೂಯೆನ್ಸರ್ಗಳು ಹೇಳಿದ್ದಾರೆ. ಪತ್ನಿ ತನಗೆ ಯುವದೋಪು ಇಷ್ಟ ಆಯಿತು ಅಂದಿದ್ರೆ ಪತಿ ಯಾವುದೇ ರೀತಿಯ ಕಾಮೆಂಟ್ ಮಾಡಿಲ್ಲ, ರಿಯಾಕ್ಷನ್ ಕೂಡ ಕೊಟ್ಟಿಲ್ಲ. ಇದಕ್ಕೆ ಹಲವರು ಕಾಮೆಂಟ್ ಮಾಡಿದ್ದು, ಇದು ದೊಡ್ಡಣ್ಣ ಮಾಡಿರೋ ಅಥೆಂಟಿಕ್ ಯುವದೋಪು ಅಲ್ಲ, ಇವು ಫ್ರೆಶ್ ಆಗಿರೋ ಇಡ್ಲಿ ದೋಸೆ ವಡೆ ಹಾಗೂ ಪೂರಿಯನ್ನ ಯೂಸ್ ಮಾಡಿದ್ದೀರಾ ಅಂತ ಮೀಮರ್ ಮುತ್ತಣ್ಣ ಕಾಮೆಂಟ್ ಮಾಡಿದರೆ, ಯುವದೋಪು ಮಾಡ್ಕೊಂಡು ತಿಂದ್ರು ಅಂತ ಬೇಜಾರಿಲ್ಲ, ಲಾಸ್ಟ್ನಲ್ಲಿ ಫಿಲಾಸಫಿ ಜಡಾಯಿಸಿದ್ರಲ್ಲ ಅದು ಕಣ್ಣೀರು ತರಿಸಿದೆ ಅಂತ ಇನ್ನೊಬ್ಬರು ಬರೆದಿದ್ದಾರೆ.